ಸೊ ರಾಶಿಕಾ ಅವರು ಡೇ ಒನ್ನಿಂದನೂ ಒಂಟಿಯಾಗಿ ಆಡ್ಕೊಂಡು ಬಂದಿದ್ದಾರೆ. ಆಲ್ಮೋಸ್ಟ್ ನಾವು ನೋಡ್ತಾ ಇದೀವಿ ಯಾರ್ದು ಮಾರಲ್ ಸಪೋರ್ಟ್ ಇಲ್ಲ. ನೀವು ಹೋಗೋ ತನಕ ಅವ್ರು ತುಂಬ ಒಂಟಿಯಾಗಿ ತುಂಬ ಟಫ್ ಆಗಿ ಕಾಂಪೀಟ್ ಮಾಡ್ಕೊಂಡೇ ಬಂದಿದ್ದಾರೆ. ಸೊ ಅವರು ಅಷ್ಟು ಸ್ಟ್ರಾಂಗ್ ಗರ್ಲ್ದೊಂದು ಫ್ರೆಂಡ್ಶಿಪ್ ನಿಮಗೆ ಏನು ಅನ್ಸುತ್ತೆ? ರಾಶಿಕಾ ನಂಗೆ ಡೇ ಒನ್ನಿಂದನೂ ಓಕೆ ಶಿ ಇಸ್ ಅ ವೆರಿ ಸ್ಟ್ರಾಂಗ್ ಕಾಂಪಿಟೇಟರ್ ಅಂತಲೇ ಅನ್ನಿಸ್ತು. ಒಂದು ಟಾಸ್ಕ್ ಅಂತ ಬಂದಾಗ ಅವಳು ಪರ್ಫಾರ್ಮ್ ಮಾಡ್ತಿದ್ದು, ಮನೇಲಿ ಏನೋ ಸಣ್ಣ ವಿಷಯ ಆದಾಗಲೂ ಅವಳು ವಾಯ್ಸ್ ಔಟ್ ಮಾಡ್ತಿದ್ದು, ಅದೆಲ್ಲ ನೋಡಿದಾಗ ನಂಗೆ ಡೇ ಒನ್ನಿಂದನೂ ಲೈಕ್ ವೆರಿ ಸ್ಟ್ರಾಂಗ್. ಈಗ ಹೇಗೆ ಅಂದರೆ ನಾನು ಕೆಲವು ಸತಿ ಮಾತಾಡಿರಲ್ಲ, ಅವಳೇ ಬಂದು ನಂಗೆ ಕ್ವೆಶ್ಚನ್ ಮಾಡಿ ನೀನು ಏನಕ್ಕೆ ಮಾತಾಡಲಿಲ್ಲ ಅಲ್ಲಿ, ಅವ್ರು ನಿಂಗೆ ಈ ಥರ ಅಂದರು ಬಟ್ ಏನಕ್ಕೆ ಮಾತಾಡಿಲ್ಲ, ಆ ಥರ ಸಿಚುವೇಶನ್ಸ್ ಎಲ್ಲ ನೋಡಿದಾಗ ಓಕೆ ನನಗೆ ಈ ಒಪಿನಿಯನ್ ಬೇಕಿತ್ತು, ಲೈಕ್ ಈ ಪಾಯಿಂಟಲ್ಲಿ ನಾನು ಮಾತಾಡ್ಬೋದಿತ್ತೇನೋ, ಆ ಥರ ಒಪಿನಿಯನ್ಸ್ ನಂಗೆ ಯಾರು ಮನೇಲಿ ಯೂಶ್ವಲಿ ಯಾರಿಗೂ ಹೇಳಲ್ಲ ಅಲ್ವಾ, ಹೇಳ್ತಾ ಇದ್ರು. ನಂಗೆ ಅಟ್ ಸರ್ಟನ್ ಪಾಯಿಂಟ್ಸ್ ನಂಗೆ ಅನ್ನಿಸ್ತು ಓಕೆ ಇವ್ಳದ್ದು ಒಪಿನಿಯನ್ಸ್ ಬೇಕಿತ್ತು ನನಗೆ ಇದರಲ್ಲಿ ಅಂತ. ಸೊ ಹೆಲ್ಪ್ ಆಯಿತು ಮಾಡಿ ತುಂಬ. ಓಕೆ, ಬಿಗ್ ಬಾಸ್ ಅಲ್ಲಿ ಇಷ್ಟು ದಿನ ನೋಡಿದ್ದಾರೆ ಕರ್ನಾಟಕದ ಜನ ನಿಮ್ಮನ್ನ. ಅದನ್ನ ಬಿಟ್ಟು ಸೂರಜ್ ಅವ್ರು ನೀವು ಹೇಳ್ಕೊಂಡಿದ್ದೀರಾ ನಾನು ಫಿಟ್ನೆಸ್ ಟ್ರೈನರು, ಆನ್ಲೈನಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ತುಂಬ ಫಿಟ್ನೆಸ್ ಟಿಪ್ಸ್ನ ಕೊಡ್ತಾ ಇದ್ರಿ. ಅದು ಬಿಟ್ಟು ಸೂರಜ್ ಏನು ಮೈಸೂರಲ್ಲಿ ಏನು ಮಾಡ್ತಾರೆ, ಏನು ಮಾಡ್ತಿದ್ರು ಅಂತ ನಮ್ಮ ವೀಕ್ಷಕರಿಗೆ ಹೇಳೋದಾದ್ರೆ? ಸೊ ನಾನು ಬೇಸಿಕಲಿ ಹುಟ್ಟಿದ್ದು ಮಡಿಕೇರಿಯಲ್ಲಿ, ಅದಾದಮೇಲೆ ಸ್ಕೂಲಿಂಗ್ ಎಲ್ಲ ಮಾಡಿದ್ದು ಮೈಸೂರಲ್ಲೇ, ನೋಟ್ರ್ ಡೇಮ್ ಅಂತ ಸ್ಕೂಲ್. ಅದಾದಮೇಲೆ PU ಮಾಡಿದ್ದು SVI ಅಂತ PU ಕಾಲೇಜ್. ಅದಾದಮೇಲೆ ಇಂಜಿನಿಯರಿಂಗ್ ಮಾಡ್ತೀನಿ, ಇಂಜಿನಿಯರಿಂಗ್ MIT ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಸೊ ಸಣ್ಣ ವಯಸ್ಸಿಂದನೂ ಲೈಕ್ ನಾನು ಅಮ್ಮ ಅಕ್ಕ ಮೂರೇ ಜನ ಮನೇಲಿ ಇದ್ದಿದ್ದು. ಸೊ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಅವಾಗಿಂದನೇ ಅವರಿಬ್ಬರ ಮೇಲೆ ತುಂಬ ಇರ್ತಿತ್ತು. ಆ್ಯಂಡ್ ಕಷ್ಟ ಇತ್ತು, ಫಿನಾನ್ಷಿಯಲಿ ಸ್ವಲ್ಪ ಕಷ್ಟ ಇತ್ತು. ಹೋಗ್ತಾ 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 ಒಂದು ಅಕ್ಕ ಅವಳ ಕಾಲ ಮೇಲೆ ಅವಳು ನಿಂತ್ಕೋತಾಳೆ, ನಾನೊಂದು ಪಾಯಿಂಟಿಗೆ ಬಂದೆ. ಬಟ್ ನನಗೆ ಫಿಟ್ನೆಸ್ ಕಡೆ ತುಂಬ ಆಸಕ್ತಿ ಇತ್ತು. ಬಟ್ ಅಮ್ಮಂಗೆಲ್ಲೋ ಅನ್ನಿಸ್ತಿತ್ತು ಓಕೆ ಇಂಜಿನಿಯರಿಂಗ್ ಎಲ್ಲ ಓದಿದ್ದಾನೆ ಮಗ, IT ಜಾಬ್ ಅಥವಾ ಆ ಡೊಮೈನಲ್ಲೇ ಕಂಟಿನ್ಯೂ ಮಾಡಲಿ ಅಂತ. ನನಗೆ ಫಿಟ್ನೆಸ್ಸಲ್ಲಿ ಇದ್ದಿದ್ದ ಕಾರಣದಿಂದ ನಾನು 1 ವರ್ಷ ಹಂಗೆ ವೇಸ್ಟ್ ಮಾಡ್ಕೊಂಡ್ಬಿಟ್ಟೆ. ಅಮ್ಮನ ಮಾತು ಕೇಳ್ತಿರ್ಲಿಲ್ಲ, ಇಲ್ಲ ನಾನು ಇದನ್ನೇ ಮಾಡ್ತೀನಿ ಅಂತ. ಬಟ್ ಅದಾದಮೇಲೆ ನನಗೆ ಅನ್ನಿಸ್ತು ಓಕೆ ಇಷ್ಟೊಂದು ಕಷ್ಟಪಡ್ತಿದ್ದಾರೆ, ನಾನು ಪಿಚಿನ್ ಮಾಡಬೇಕು ಇಲ್ಲಿ ಅಂತ ನನಗೆ ಅನಿಸುತ್ತೆ. ಸೊ ಅದಾದಮೇಲೆ ಅಕ್ಕನೇ ಒಂದು ಕಡೆ ರೆಫರ್ ಮಾಡ್ತಾಳೆ ಜಾಬ್ಗೆ, ನಾನು ಜಾಬ್ಗೆ ಹೋಗ್ತೀನಿ. ಒಂದು 2 ಇಯರ್ಸ್ ಕೋವಿಡ್ ಟೈಮಲ್ಲಿ ವರ್ಕ್ ಫ್ರಮ್ ಹೋಮೇ ಇತ್ತು, ಅಲ್ಲಿ ವರ್ಕ್ ಮಾಡಿದೆ. ಅದಾದಮೇಲೆ ನನಗೆ ಅಬ್ರಾಡ್ಗೆ ಹೋಗಬೇಕು ಅಂತ ಇತ್ತು, ಫರ್ದರ್ ಸ್ಟಡೀಸ್ ಮಾಡೋಣ ಅಂತ. ಆವಾಗ ಲೈಕ್ ಈಗ ಬ್ಯಾಂಕಲ್ಲಿ ಲೋನ್ ತೊಗೋಬೇಕು ಅಂದರೆ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಲೈಕ್ ಕೊಲಾಟ್ರಲ್ ಬೇಕಾಗುತ್ತೆ ಹಂಗೆ ಅಂತ. ಬಟ್ ಇವೆಂಚುಲಿ ಅಕ್ಕಂದು ಸ್ವಲ್ಪ ಸ್ಯಾಲ್ರಿ ಎಲ್ಲ ಸ್ವಲ್ಪ ಬಿಲ್ಡ್ ಆದಮೇಲೆ ಅವಳದು ಸ್ಯಾಲ್ರಿ ಬೇಸಿಸ್ ಮೇಲೆ ನಂಗೆ ಲೋನ್ ಸ್ಯಾಂಕ್ಷನ್ ಆಯಿತು. ಸೊ ಆ ಬೇಸಿಸಲ್ಲಿ ಕ್ಯಾನಡಾ ಹೋಗ್ತೀನಿ, ನಾನು ಸ್ಟಡೀಸ್ ಮುಗಿಸ್ದೆ. ಅಲ್ಲಿ ಪಾರ್ಟ್ ಟೈಮ್ ಶೆಫ್ ಆಗೆಲ್ಲ ವರ್ಕ್ ಮಾಡಿದೆ. ಸೊ ಅದು ಮುಗಿಸ್ಕೊಂಡು ವಾಪಸ್ ಅಕ್ಕನ ಮದುವೆಗೆ ಅಂತ ಬಂದೆ. ಅಕ್ಕನ ಮದುವೆ ಆಗುತ್ತೆ, ಮದುವೆ ಆದಮೇಲೆ ವಾಪಸ್ ಕ್ಯಾನಡಾಗೆ ಹೋಗ್ತೀನಿ. ಸೊ ದ್ಯಾಟ್ ನಂದು ಜಾಬ್ನ ಕಂಟಿನ್ಯೂ ಮಾಡೋಣ ಅಂತ. ಲೈಕ್ ನನ್ನ ಪ್ರೊಫೆಷನ್ IT ಜಾಬ್ ಯಾವ್ದಾರು. ಅಲ್ಲಿ ಹೋದ್ಮೇಲೆ ಲೈಕ್ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರು ಮನೇಲಿ ಅಮ್ಮ ತುಂಬ ಬೇಜಾರಾಗಿರ್ತಾರೆ, ಒಬ್ಬರೇ ಇರ್ತಾರೆ ಅಂತ. ನಂಗೆ ಯಾಕೋ ಮನ್ಸು ಆಗ್ತಿರ್ಲಿಲ್ಲ, ಅಲ್ಲಿ ಇದ್ರೂ ಖುಷಿ ಇರಲಿಲ್ಲ. ಬಟ್ ಆಮೇಲೆ ನನ್ನ ಫ್ರೆಂಡ್ ಅವ್ರ ಸಿಸ್ಟರೇ ಒಂದು ಆಪರ್ಚುನಿಟಿ ಇದೆ ಹಿಂಗೆ ಬೆಂಗಳೂರಲ್ಲಿ ಅಂತ ಹೇಳಿದಾಗ ಅದನ್ನ ರೆಫರ್ ಮಾಡ್ತಾರೆ. ನಾನು ಇಂಟರ್ವ್ಯೂ ಎಲ್ಲ ಕ್ರ್ಯಾಕ್ ಮಾಡಿದೆ. ಐ ಕೇಮ್ ಬ್ಯಾಕ್. ಮಾರ್ಚಲ್ಲಿ ಹೋಗ್ಬಿಟ್ಟು, ನಾಟ್ ಮಾರ್ಚ್, ಏಪ್ರಿಲಲ್ಲಿ ಹೋಗ್ತೀನಿ, ಜುಲೈಯಲ್ಲಿ ವಾಪಸ್ ಬರ್ತೀನಿ. ಸೊ ವಾಪಸ್ ಬಂದಾಗ ಈ ಜಾಬ್ನ ನಾನು ಮಾಡ್ತಾ ಇದ್ದಾಗ ಆಲ್ಮೋಸ್ಟ್ ಅಕ್ಟೋಬರ್ ಹತ್ತಿರ ಬಂದಾಗ ನಾನು ಈ ಸೋಷಿಯಲ್ ಮೀಡಿಯಾನು ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ. ಮಾಡಿ ಹೋಗ್ತಾ ಇದ್ದಾಗ ನಂಗೆ ಯಾಕೋ ಎಲ್ಲ ಬ್ಯಾಲೆನ್ಸ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಫಿಟ್ನೆಸ್, ಕಂಟೆಂಟ್ ಕ್ರಿಯೇಷನ್ ಮತ್ತು IT ಜಾಬ್, ಅದು ನನ್ನ ನೈಟ್ ಶಿಫ್ಟ್ಸ್ ಕೆಲಸ ಇರ್ತಿದ್ದು. ಸೊ ಅದು ಕಷ್ಟ ಆಗ್ತಿತ್ತು, ತುಂಬ ಸ್ಟ್ರೆಸ್ಫುಲ್ ಆಗಿರೋ ಪಾಯಿಂಟಲ್ಲಿ ನಾನು ಒಂದು ಡಿಸಿಷನ್ ತಗೋತೀನಿ, ಕ್ವಿಟ್ ಮಾಡೋಣ ಅಂತ ಡಿಸೈಡ್ ಮಾಡ್ಬಿಟ್ಟು ಕ್ವಿಟ್ ಮಾಡ್ತೀನಿ. ಮನೇಲಿ ಹೇಳಿರಲಿಲ್ಲ. ಆ ಪಾಯಿಂಟ್ ಆಫ್ ಟೈಮಲ್ಲಿ ಈ ಆಪರ್ಚುನಿಟಿ ಬಂತು. ಸೊ ಇದು ಒಂದು 1 ವೀಕ್ ಟೈಮ್ ಏನೋ ಪ್ರೊಸೆಸಿಂಗಲ್ಲೇ ಇತ್ತು, ಕನ್ಫರ್ಮೇಷನ್ ಇರಲಿಲ್ಲ. ಆಮೇಲೆ ಕನ್ಫರ್ಮೇಷನ್ ಆಗುತ್ತೆ, ಅದಾದಮೇಲೆ 2 ದಿನಕ್ಕೆ ಐ ವಾಸ್ ಹಿಯರ್. ಓಕೆ, ಲಕ್ ಎಲ್ರಿಗೂ ಒಲಿಯಲ್ಲ, ಅದು ಸೂರಜ್ ಅವ್ರಿಗೆ ಒಲಿದಿದೆ. ಸೊ ವಾಟ್ ನೆಕ್ಸ್ಟ್ ಸೂರಜ್ ಅವರೇ? ಒಂದು ದೊಡ್ಡ ವೇದಿಕೆಯಿಂದ ಬಂದಿದ್ದೀರಾ. ಸೊ ನೆಕ್ಸ್ಟ್ ಏನಿದೆ? ಸೀರಿಯಲ್ಸ್ ಎಲ್ಲ ಆಫರ್ ಬಂದರೆ ಯಾವ ಥರ ಮಾಡಲಿಕ್ಕೆ ಇಷ್ಟ ಇದೆಯಾ ಅಂತ? ಡೆಫಿನೆಟ್ಲಿ ಮ್ಯಾಮ್, ಲೈಕ್ ಒಳ್ಳೆ ಸ್ಟೋರಿ ಇದ್ದು ಒಳ್ಳೆ ಕ್ಯಾರೆಕ್ಟರ್ ನನಗೆ ಸೂಟ್ ಆಗುತ್ತೆ ಅಂತ ಇದ್ದರೆ ಐ ಟೇಕ್ ಅಪ್. ಸೊ ಕಂಟಿನ್ಯೂ ಮಾಡ್ತೀನಿ. ಓಕೆ, ಇನ್ನು ಫಿಲಮ್ ಬಗ್ಗೆ, ಫಿಲಮ್ ಇಂಡಸ್ಟ್ರಿಗೆ ಹೋಗಬೇಕು ನಾನು, ಈ ಥರ ಕಿರುತೆರೆಯಲ್ಲೆಲ್ಲ ಇರಬೇಕು ಈ ಸೀರಿಯಲ್ ಫೀಲ್ಡಲ್ಲಿ, ಆ ಥರ ಏನಾದ್ರು ಇತ್ತ ನಿಮಗೆ ಇಂಟ್ರೆಸ್ಟ್? ನನಗೆ ಅದೇ ಹೇಳ್ತೀನಲ್ಲ, ನಾನು ಕಂಟೆಂಟ್ ಕ್ರಿಯೇಷನ್ ಮಾಡುವಾಗ ಲೈಕ್ ನಾನು ಮೂವಿ ರಿಲೇಟೆಡೇ ಕಂಟೆಂಟ್ ಮಾಡ್ಕೊಂಡು ಬರ್ತಾ ಇದ್ದಿದ್ದು. ಲೈಕ್ ಪರ್ಟಿಕ್ಯುಲರ್ಲಿ ಕನ್ನಡ ಸಾಂಗ್ಸೇ ಆಗ್ತಿದ್ದೆ ನಾನೆಲ್ಲ. ಆ್ಯಂಡ್
ಎಲ್ಲೋ ಒಂದು ಫೀಲಿಂಗ್ ಇರುತ್ತೆ ಅಲ್ಲ ಮ್ಯಾಮ್, ಓಕೆ ಯು ಆರ್ ಮೆಂಟ್ ಫಾರ್ ಡೂಯಿಂಗ್ ಸಮಥಿಂಗ್ ಮೋರ್ ಅಂತ. ಹೌದು. ಆ ಫೀಲಿಂಗ್ ಇತ್ತು ನನಗೆ. ಬಟ್ ಇಷ್ಟು ಬೇಗ ಈ ರೀತಿ ಒಂದು ಆಪರ್ಚುನಿಟಿ ಸಿಕ್ಕಿ ಇಲ್ಲಿವರೆಗೂ ಬರ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಓಕೆ. ಸೊ ಈಗ ಸಿಕ್ತಿದೆ ಅಂದ್ರೆ ಡೆಫಿನೆಟ್ಲಿ ನಾನು ಐಲ್ ಟೇಕ್ ಇಟ್.